10 ಐಡಿದು ಒಂದ್ಸಲಿಗೆ ಮ್ಯಾಕ್ಸಿಮಮ್ 9 ಪಿನ್ದು ಕಳಿಸ್ಬೇಕು ನೀವು. ಅಂದ್ರೆ 10,700ದು 9 ಪಿನ್ನ ಕಂಪನಿಗೆ ಒಂದೇ ಸಲಿ ಕಳಿಸ್ಬೋದು. 10 ಪಿನ್ದು ಕಳಿಸ್ಬಾರ್ದು. ಸೊ ಇವತ್ತು ನಾನ್ ನಿಮ್ಗೆ ಆ ಪಿನ್ನ ತಗೊಳ್ಳೋದು ಹೇಗೆ ಅಂತ ಪೇಮೆಂಟ್ ಮಾಡಿ ಈ ಸ್ಲಿಪ್ ಬಂದಿರುತ್ತಲ್ಲ, ಈ ಸ್ಲಿಪ್‌ನ ಇಟ್ಕೊಂಡು ನೀವು ಯಾವ ತರ ಪಿನ್ನ ಪರ್ಚೇಸ್ ಮಾಡ್ಬೋದು ಅಂತ ನಾವ್ ಹೇಳ್ತೀವಿ. ಓಕೆ. ಸೊ ಈಗ ಅದಕ್ಕೆ ಬರೋಣ. ಮೊದಲನೇದಾಗಿ ನಾನು ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡ್ತೀನಿ. ಏನಂದ್ರೆ ಫಸ್ಟ್ ನಿಮ್ಮ ಐಡಿಗೆ ಲಾಗಿನ್ ಆಗ್ಬೇಕು ಸರ್. ಓಕೆ. ನಾನೀಗ ಲಾಗೌಟ್ ಮಾಡ್ಬಿಡ್ತೀನಿ. ಫಸ್ಟ್ ಲಾಗಿನ್ ಆಗ್ಬೇಕು. ನಿಮ್ಮ ಐಡಿ ಒಳಗಡೆ ಲಾಗಿನ್ ಆಗ್ಬೇಕು. ಓಕೆನಾ? ಲಾಗಿನ್ ಆಗಕ್ಕೆ ನಿಮ್ಮ ಲಾಗಿನ್ ಐಡಿ ಪಾಸ್ವರ್ಡ್‌ನ ನೀವು ಎಂಟರ್ ಮಾಡಿ. ಓಕೆ. ನಾನು ನಂದನ್ನ ಎಂಟರ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಲಾಗಿನ್ ಐಡಿ, ಕೆಳಗಡೆ ಪಾಸ್ವರ್ಡ್. ಇದನ್ನ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಕೆಳಗಡೆ ಏನ್ ಬರುತ್ತಲ್ಲ ಕ್ಯಾಪ್ಚಾ ಕೋಡ್. ಆ ಕ್ಯಾಪ್ಚಾ ಕೋಡ್‌ನ ಎಂಟರ್ ಮಾಡಿ. ಎಂಟರ್ ಮಾಡಿದಾಗ ನಿಮ್ಮ ವರ್ಚುವಲ್ ಆಫೀಸ್ ಅಥವಾ ಕಂಪನಿ ಒಳಗಡೆ ಲಾಗಿನ್ ಆಗ್ತೀರಾ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮೇಲ್ಗಡೆ ಒಂದು ಸಿಂಬಲ್ ಇದೆ, ಕರೆಕ್ಟಾ? ಈ ಲೆಫ್ಟ್ ಸೈಡ್ ಸಿಂಬಲ್ ಅಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸರ್. ಫಸ್ಟ್ ಆಪ್ಷನ್ ಇರೋದು ನೀವು ಐಡಿನ ಕ್ರಿಯೇಟ್ ಮಾಡಕ್ಕೆ, ಹೊಸ ಐಡಿನ ಕ್ರಿಯೇಟ್ ಮಾಡೋ ಆಪ್ಷನ್ 1 ಅಲ್ಲಿ ಬರುತ್ತೆ. ಬಟ್ ಇವತ್ತು ನಮ್ಮ ಟಾಪಿಕ್ ಅದಲ್ಲ. ಕರೆಕ್ಟ್? ಇವತ್ತು ನಮ್ಮ ಟಾಪಿಕ್ ಯಾವುದು? ಒಂದ್ ನಿಮಿಷ. ಹಾ, ಓಕೆ. ಕಾಣಿಸ್ತಾ ಇದೆಯಾ? ನನ್ನ ಮುಖನೂ ಈಗ ಕಾಣಿಸ್ತಾ ಇರ್ಬೋದು ಅಂತ ಅನ್ಕೊಂಡಿದೀನಿ. ಸೊ ಇವತ್ತಿನ ಟಾಪಿಕ್ ಏನಂದ್ರೆ, ನಾವು ಪಿನ್ನ ಪರ್ಚೇಸ್ ಮಾಡೋದು ಹೇಗೆ ಅನ್ನೋದು ಇವತ್ತಿನ ಟಾಪಿಕ್ ಅಲ್ವಾ? ಡೈರಿ ಪೆನ್ ಇಟ್ಕೊಂಡಿದ್ದೀರಾ? ದಯವಿಟ್ಟು ಬರ್ಕೊಳ್ಳಿ ಸರ್. ಐಡಿಗ್ ಲಾಗಿನ್ ಆದ್ಮೇಲೆ ಏನ್ ಮಾಡ್ಬೇಕು, ಪಿನ್ನ ಹೇಗೆ ಪರ್ಚೇಸ್ ಮಾಡೋದು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದೀನಿ ನಾನು ನಿಮ್ಗೆ. ಗುರುರಾಜ್ ಸರ್ ನೋಡ್ಕೋಬೇಕು. ಸುಮ್ನೆ ಅಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ಸರ್. ನಾವ್ ಇಲ್ಲಿ ಕುತ್ಕೊಂಡು ಯಾರು ನಿಮ್ಗೆ ಟೈಮ್ ವೇಸ್ಟ್ ಮಾಡಕ್ ಇಲ್ಲಿ ಕೂತಿಲ್ಲ ಸರ್. ನಿಮ್ಗೆ ಎಜುಕೇಶನ್ ಕೊಡಕ್ ಕೂತಿದೀವಿ. ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡಕ್ಕೆ, ನಿಮ್ಮ ಇನ್ಕಮ್, ನಿಮ್ಮ ಪಾಕೆಟ್ ಅಲ್ಲಿ ದುಡ್ಡು ಎಷ್ಟು ಫಾಸ್ಟ್ ಆಗಿ ಹಾಕ್ಬೋದು ಅಂತಾನೆ ಎಲ್ಲ ಅಪ್ಲೈನ್ ಯೋಚನೆ ಮಾಡೋದು. ಸೊ ಬರ್ದಿಟ್ಕೊಂಡ್ಬಿಡಿ ಇದನ್ನ. ಸೊ 4ನೇ ಆಪ್ಷನ್‌ಗೆ ಹೋಗಿ ಇದರಲ್ಲಿ ಈ ಆಪ್ಷನ್ ಅಂತ ಇದೆ ನೋಡಿ. ಎ, ಬಿ, ಸಿ, ಡಿ, ಇ. ಈ ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಕಾಣಿಸ್ತಾ ಇದೆಯಾ? ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸರ್. ಈ ತರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲೇ ಪಿನ್ ಪರ್ಚೇಸ್ ಮಾಡೋದು. ಅಷ್ಟು ಈಸಿ ಸರ್. ಪಿನ್ ಪರ್ಚೇಸ್ ಏನು ದೊಡ್ಡ ವಿಚಾರ ಅಲ್ಲ. ನೀವು ಕಂಪನಿ ಅಕೌಂಟ್‌ಗೆ ದುಡ್ಡನ್ನ ಹಾಕಾದ್ಮೇಲೆ ಮಿನಿಮಮ್ 45 ಮಿನಿಟ್ಸ್ ಟು 1 ಅವರ್ ಬಿಟ್ಟು ಇದಕ್ಕೆ ಅಪ್ಲೈ ಮಾಡ್ಬೇಕು. ಅಷ್ಟೇ, ಕಂಡೀಷನ್ ಬೇರೆ ಇನ್ನೇನು ಇಲ್ಲ. ಅಂದ್ರೆ ನೀವು ಕಂಪನಿ ಅಕೌಂಟ್‌ಗೆ ದುಡ್ಡು ಹಾಕ್ತಿರಲ್ಲ, ಅಲ್ಲಿಂದ 45 ನಿಮಿಷ 1 ಅವರ್ ಬಿಟ್ಟು ಯಾವಾಗ ಬೇಕಾದ್ರೂ ನೀವು ಪಿನ್ ತಗೋಬಹುದು. ಆಟೋಮ್ಯಾಟಿಕ್ ಕಂಪನಿ ಏನ್ ಮಾಡುತ್ತೆ ಗೊತ್ತಾ? ಎವ್ರಿ 45 ಮಿನಿಟ್ಸ್ 1 ಅವರ್‌ಗೆ ತನ್ನ ಅಕೌಂಟ್‌ಗೆ ಏನ್ ದುಡ್ಡು ಬಂದಿದೆಯಲ್ಲ, ಅದು ಸಾಫ್ಟ್‌ವೇರ್ ಪ್ರಕಾರ ಆಟೋಮ್ಯಾಟಿಕ್ ಲೋಡ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳುತ್ತದೆ. ಸೊ ನೀವು ಇಲ್ಲಿ ಅಪ್ಲೈ ಮಾಡಿದ ತಕ್ಷಣ ಅದು ಬಂದ್ಬಿಡುತ್ತೆ. ಓಕೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಯಾವ ತರ ಮಾಡ್ಬೇಕು ಅಂತ ನೋಡ್ಕೊಳ್ಳಿ. ಈ 3 ಆಪ್ಷನ್ಸ್‌ಗೆ ಬನ್ನಿ. ಅದರಲ್ಲಿ 4 ಆಪ್ಷನ್‌ಗೆ ಬನ್ನಿ. 4 ಆಪ್ಷನ್ ಅಲ್ಲಿ ಈ ಆಪ್ಷನ್‌ಗೆ ಬನ್ನಿ. ಅರ್ಥ ಆಯ್ತಾ ಸರ್? 4 ಇ. 4ನೇ ಆಪ್ಷನ್ ಇ ಆಪ್ಷನ್. ಇ ಫಾರ್ ಎಲಿಫೆಂಟ್ ಅಂತ ಹಾಕೊಳ್ಳಿ, ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ. 4 ಇ ಆಪ್ಷನ್‌ಗೆ ಬರ್ಬೇಕು. ಬಂದು ಇಲ್ಲಿ ನೋಡಿ ಕೇಳುತ್ತೆ, ಹೆಂಗೆ ಪೇಮೆಂಟ್ ಮಾಡಿದೀರಾ ಕಂಪನಿಗೆ? ಏನಿಲ್ಲ, ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಬೇರೆ ಯಾವ್ದು ಆಪ್ಷನ್ ಬೇಡ. ಫಸ್ಟ್ ಆಪ್ಷನ್. ನಾನು ಆನ್‌ಲೈನ್ ಅಥವಾ ಎನ್-ಇ-ಎಫ್-ಟಿ, ಐ-ಎಂ-ಪಿ-ಎಸ್‌ನ ಮಾಡಿದೀನಿ ಅಂತ ಫಸ್ಟ್ ಆಪ್ಷನ್‌ನ ಸೆಲೆಕ್ಟ್ ಮಾಡಿ. ಬಿಕಾಸ್ ನಾವು ಆನ್‌ಲೈನ್ ಟ್ರಾನ್ಸ್‌ಫರ್ ಮಾಡೋದು, ಸೊ ಆನ್‌ಲೈನ್. ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಎಷ್ಟು ಅಮೌಂಟ್‌ನ ಕಳಿಸಿದೀರಾ ಅಂತ ಕೇಳ್ತಾ ಇದೆ. ರೀಕನ್ಫರ್ಮ್ ಟೋಟಲ್ ಅಮೌಂಟ್ ಟ್ರಾನ್ಸ್‌ಫರ್ ಬೈ ಯು ಇನ್ ಇ-ಬಯಾಟೋರಿಯಂ ಬ್ಯಾಂಕ್ ಅಕೌಂಟ್. ಅಂದ್ರೆ ಎಷ್ಟು ದುಡ್ಡನ್ನ ಹಾಕಿದೀರಾ? ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂತ ಇದ್ದೀರಾ ಸರ್? ಫಸ್ಟ್ ಆಪ್ಷನ್ನು ನೀವು ಅಲ್ಲೇ ಕೇಳುತ್ತೆ, ಅಲ್ಲೇ ಬರ್ದಿರುತ್ತೆ. ಫಸ್ಟ್ ಆಪ್ಷನ್ ಆನ್‌ಲೈನ್, ಸೆಕೆಂಡ್ ಆಪ್ಷನ್ ಎಷ್ಟು ದುಡ್ಡು ಹಾಕಿದೀರಾ? 10,700 ಹಾಕಿದೀರಾ. ಈಗ ನಾನು 10,700 ಹಾಕಿದ್ದೀನಿ. ನೀವು 19,300 ಹಾಕಿದ್ರೆ 19,300 ಹಾಕಿ. ಅಥವಾ 19,300ದು 9 ಪಿನ್ ಹಾಕಿದ್ರಿ. ಒಂದೇ ಸರಿ ಡೆಪಾಸಿಟ್ ಮಾಡಿದ್ರಿ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದನ್ನ ಹೆಂಗಿದ್ರು ಬ್ಯಾಂಕ್ ಅಕೌಂಟ್ ಅಲ್ಲಿ ಹಾಕಿರ್ತೀರಾ. ಏನ್ ಬ್ಯಾಂಕಿಗೆ ದುಡ್ಡು ಹಾಕಿರ್ತೀರಾ, ಅದೇ ದುಡ್ಡನ್ನೇ ಇಲ್ಲಿ ಹಾಕ್ಬೇಕು. 19,300, 10,700 ನಮ್ಮ ಪ್ಯಾಕೇಜ್ ಅಮೌಂಟ್ ಏನಿದೆ ಅದನ್ನ ಮಾತ್ರನೇ ಹಾಕ್ಬೇಕು ಸರ್. ₹1 ಎಕ್ಸ್ಟ್ರಾ ಹಾಕಿದ್ರು ಪಿನ್ ಬರಲ್ಲ. ₹1 ಕಡಿಮೆ ಹಾಕಿದ್ರು ಪಿನ್ ಬರಲ್ಲ. ಓಕೆ. ಸೊ ನೆಕ್ಸ್ಟ್ ಕಂಪನಿದು ಯಾವ ಬ್ಯಾಂಕ್‌ಗೆ ಹಾಕಿದೀರಾ? ಈಗ ನೋಡಿ ಕಂಪನಿದು 2 ಬ್ಯಾಂಕ್ ಇದೆ. ಎಚ್-ಡಿ-ಎಫ್-ಸಿ-ಯಲ್ಲೇ 2 ಬ್ಯಾಂಕ್ ಇದೆ. ಸೊ ಯಾವ ಬ್ಯಾಂಕ್‌ಗೆ ಹಾಕಿದೀರಾ ಅಂತ ನೀವು ಬರ್ಕೋಬೇಕು ನೋಡಿ. ಅದು ಹೆಂಗ್ ಗೊತ್ತಾಗುತ್ತೆ? ಕಂಪನಿ ಅಕೌಂಟ್ ನಂಬರ್ ಲಾಸ್ಟ್ ಅಲ್ಲಿ ಇದೆ ನೋಡಿ. ನಾನು 9677 ಅಂತ ಇದೆಯಲ್ಲ, ಈ ಮೊದಲನೇ ಆಪ್ಷನ್. ಈ ಬ್ಯಾಂಕ್ ಅಕೌಂಟ್‌ಗೆ ನಾನು ದುಡ್ಡು ಹಾಕಿರೋದು. ಕಂಪನಿ ಅಕೌಂಟ್‌ಗೆ
ಈ ಆಪ್ಷನ್ಗೆ ನಾನು ದುಡ್ಡು ಹಾಕಿರೋದು. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಕೆಳಗಡೆ ಒಂದು ಕ್ವಶನ್ ಕೇಳ್ತದೆ, ಆಸ್ ಪರ್ ಯುವರ್ ಬ್ಯಾಂಕ್ ಸ್ಟೇಟ್ಮೆಂಟ್ ರೆಫರೆನ್ಸ್ ನಂಬರ್ ಹಾಕಿ ಅಂತ ಕೇಳ್ತದೆ. UTR, UPI ನಂಬರ್, ರೆಫರೆನ್ಸ್ ಅಂತ. ಹಂಗಂದ್ರೆ ಏನು ಅಲ್ಲ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಸರ್. ನೀವು ಒಂದು ಬುಕ್ ಅಲ್ಲಿ ಬರ್ದಿಟ್ಕೋಬೇಕು ಅದನ್ನ. ಯಾವ್ದನ್ನ? ಇದನ್ನ ನೋಡಿ. ಇಲ್ಲಿ IMPS ರೆಫರೆನ್ಸ್ ನಂಬರ್ ಅಂತ ಇದೆ, ಕರೆಕ್ಟಾ? ಎಲ್ಲಾ ಟ್ರಾನ್ಸಾಕ್ಷನ್ಗೂ ಇರುತ್ತೆ ಇದು. IMPS ರೆಫರೆನ್ಸ್ ನಂಬರ್. ಫೋನ್ ಪೇದ್ ಮೊನ್ನೆ ಯಾವ್ದೋ ಮಾಡಿದೆ, ಅದಿದ್ರೆ ನಿಮ್ಗೆ ತೋರಿಸ್ತೀನಿ ನಾನು. ಫೋನ್ ಪೇದ್ ಕಾಣಿಸ್ತಾ ಇಲ್ಲ, ಇದ್ರೆ ನಿಮ್ಗೆ ತೋರಿಸ್ತಾ ಇದ್ದೆ ನಾನು. ಸೊ ನಾವು ಸದ್ಯಕ್ಕೆ ಇದನ್ನ IMPS ನಂಬರ್ ಅಂತ ಇದೆಯಲ್ಲ, ಈ ತರ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಕೂಡ ನೀವ್ ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಈ ನಂಬರ್ ಬರುತ್ತೆ. ಓಕೆ, ಈ ನಂಬರ್ ಈ ತರ ಇರುತ್ತೆ, ಕಾಣಿಸ್ತಾ ಇದೆಯಾ? ಈ ನಂಬರ್ನ ನಾವು ಬರ್ದಿಟ್ಕೋಬೇಕು, ಒಂದು ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ. ನಾನು ಕಾಪಿ ಪೇಸ್ಟ್ ಮಾಡ್ತೀನಿ, ನಿಮ್ಗೆ ಅದು ಗೊತ್ತಿದ್ರೆ ಮಾಡಿ, ಇಲ್ಲಾಂದ್ರೆ ಒಂದು ಬುಕ್ ಅಲ್ಲಿ ಬರ್ಕೊಳ್ಳಿ. 519003884878 ಅಂತ. ಸೊ ಇದನ್ನ ನೀವು ಇಲ್ಲಿ ಪೇಸ್ಟ್ ಮಾಡಿ, ಇಲ್ಲಿ ಟೈಪ್ ಮಾಡಿ. ಅಂದ್ರೆ ರೆಫರೆನ್ಸ್ ನಂಬರ್ ಅಥವಾ UTR ನಂಬರ್, ಅದನ್ನ ಇಲ್ಲಿ ಎಂಟರ್ ಮಾಡಿ. ಈಗ ನಾನಿದು ಪೇಮೆಂಟ್ ಮಾಡಿದ್ದು ನೈಟ್ 12 ಗಂಟೆ ಮೇಲೆ ಅನ್ಸುತ್ತೆ. ನೋಡೋಣ, ನಂಗೆ ಕರೆಕ್ಟಾಗಿ ಟೈಮಿಂಗ್ಸ್ ಗೊತ್ತಾಗ್ತಾ ಇಲ್ಲ. ಬಟ್ ಒಂದ್ ನಿಮಿಷ ಕ್ರಾಸ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಯಾವಾಗ ಪೇಮೆಂಟ್ ಮಾಡಿದೆ ಅಂತ. ಒಂದೇ ನಿಮಿಷ. ನೋಡೋಣ, ಐ ಥಿಂಕ್ 12 ಗಂಟೆ ಮೇಲೆ ಮಾಡಿರೋದು ಅನ್ಸುತ್ತೆ ನನ್ನ ಪೇಮೆಂಟ್ ಇದು. ಸೊ ಡೇಟ್, ನೀವು ಡೇಟ್ ನ ಸೆಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು 9ನೇ ತಾರೀಕೆ ಮಾಡಿದೀನಿ ಅನ್ಸುತ್ತೆ. 9ನೇ ತಾರೀಕಿಲ್ಲ ಅಂದ್ರೆ 8ನೇ ತಾರೀಕು ಹಾಕ್ತೀನಿ. 9ನೇ ತಾರೀಕು ಮಾಡಿದೀನಿ. ಎಷ್ಟು ಗಂಟೆಗೆ ಮಾಡಿದೆ? 12 ಗಂಟೆ AM. ಎಷ್ಟು ಗಂಟೆಗೆ ನೀವು ಪೇಮೆಂಟ್ ಕಳಿಸ್ತೀರಲ್ಲ ಕಂಪ್ನಿಗೆ, ಅದನ್ನ ಹಾಕ್ಬೇಕು. ಒಂಚೂರು ಹೆಚ್ಚು ಕಡಿಮೆ ಇದ್ರು ಓಕೆ, ಏನ್ ತೊಂದರೆ ಇಲ್ಲ. ಓಕೆನಾ? 12 ಗಂಟೆ AM. ಬ್ಯಾಂಕ್ ನೇಮು ಅಂದ್ರೆ ನಾನು ಯಾವ ಬ್ಯಾಂಕ್ ಇಂದ ಕಂಪನಿಗೆ ದುಡ್ಡು ಹಾಕಿದ್ದೀನಿ. ನನ್ನ ಬ್ಯಾಂಕ್ ಯಾವುದು? HDFC. ನಂದು HDFC ಬ್ಯಾಂಕ್, ಕಂಪ್ನಿದು HDFC ಬ್ಯಾಂಕ್. ನಿಮ್ದು SBI ಇದ್ರೆ SBI ಹಾಕಿ, ಕೆನರಾ ಇದ್ರೆ ಕೆನರಾ ಹಾಕಿ, ಕರೂರ್ ವೈಶ್ಯ ಬ್ಯಾಂಕ್ ಇದ್ರೆ ಕರೂರ್ ವೈಶ್ಯ ಬ್ಯಾಂಕ್ ಹಾಕಿ, ಫೆಡರಲ್ ಬ್ಯಾಂಕ್ ಇದ್ರೆ ಫೆಡರಲ್ ಹಾಕಿ, ಬ್ಯಾಂಕ್ ಆಫ್ ಬರೋಡಾ ಇದ್ರೆ ಬ್ಯಾಂಕ್ ಆಫ್ ಬರೋಡಾ ಹಾಕಿ. ಅಂದ್ರೆ ನೀವು ಯಾವ ಬ್ಯಾಂಕ್ ಇಂದ, ನಿಮ್ಮ ಪರ್ಸನಲ್ ಬ್ಯಾಂಕ್ ಇಂದ ಕಂಪನಿದು HDFC ಬ್ಯಾಂಕಿಗೆ ಹಾಕಿದಿರಲ್ವಾ, ನಿಮ್ ಪರ್ಸನಲ್ ಬ್ಯಾಂಕ್ ಯಾವುದು ಅದನ್ನ ಹಾಕಿ. ನಂದು ಯಾವ ಬ್ರಾಂಚು? ನಂದು ಬಿಡದಿ ಬ್ರಾಂಚು. ಅಂದ್ರೆ ನಂದು HDFC ಬ್ಯಾಂಕ್ದು ಬ್ರಾಂಚ್ ಯಾವುದು? ಬಿಡದಿ. ಅದನ್ನ ಹಾಕಿ. ನೆಕ್ಸ್ಟ್ ನೋಡಿ, ಇಲ್ಲಿ ಚೂಸ್ ಫೈಲ್ ಅಂತ ಇದೆ. ಅಂದ್ರೆ ಇದು ಸ್ಲಿಪ್ ಅಪ್ಲೋಡ್ ಮಾಡಬೇಕು. ನಾನು ಕಂಪನಿಗೆ ಪೇಮೆಂಟ್ ಮಾಡಿರೋ ಸ್ಲಿಪ್ ನ ಸ್ಕ್ರೀನ್ ಶಾಟ್ ತೆಗ್ದಿರ್ತೀವಿ, ಕರೆಕ್ಟಾ? ಆ ಸ್ಕ್ರೀನ್ ಶಾಟ್ ತೆಗ್ದಿರೋಂಥದ್ದನ್ನ ನಾವು ಆಡ್ ಮಾಡಬೇಕು. ಸೊ ಆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದೆಲ್ಲ ಫೋಟೋಸ್ ಇಲ್ಲಿ ಬರುತ್ತೆ. ನೀವು ಬೇಕಾದ್ರೆ ಅದನ್ನ ಹಿಂಗ್ ಎನ್ಲಾರ್ಜ್ ಮಾಡಿ ನೋಡ್ಬೋದು, ನೋಡ್ಬಿಟ್ಟು ಹಾಕ್ಬೋದು. ಯಾವುದು ಅಂತ ಇಲ್ಲಿ ರೈಟ್ ಸೈಡ್ ಇದೆ ನೋಡಿ, ದೊಡ್ಡದಾಗಿ ಕಾಣುತ್ತಲ್ಲ, ಈ ಆರೋ ಮಾರ್ಕ್ ಇದೆಯಲ್ಲ ಲಾಸ್ಟ್ ಅಲ್ಲಿ, ಈ ಆರೋ ಮಾರ್ಕ್ ನ ಒತ್ತಿದ್ರೆ ನಿಮ್ಗೆ ಫೋಟೋ ದೊಡ್ಡದಾಗಿ ಕಾಣುತ್ತೆ. ಓಕೆ, ನನಗೆ ಗೊತ್ತು, ಅದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈಗ ಅಪ್ಲೋಡ್ ಆಯ್ತು, ಇಲ್ಲಿ ಬಂದಿದೆ ನೋಡಿ, ಇಮೇಜ್ 2050709. ಇದೇ ಇಮೇಜು ನಮ್ಮ ಸ್ಕ್ರೀನ್ ಶಾಟ್ ಇಮೇಜ್. ಓಕೆ, ಅಂದ್ರೆ ಇಲ್ಲಿ ಏನಾದ್ರು ರಿಮಾರ್ಕ್ಸ್ ಬೇಕಾದ್ರೆ ನೀವು ಆಡ್ ಮಾಡ್ಕೊಳ್ಳಿ. ಈಗ ನಾನು ಏನೋ ನನ್ಗೇನಾದ್ರು ಬೇಕಿದ್ರೆ ನಾನು ಬರ್ಕೊಂತೀನಿ. ಅಂದ್ರೆ ಇದು ನನ್ನ ಅಸೋಸಿಯೇಟ್ ವಶಿಷ್ಠ ಅನ್ನೋರ್ದು ಲಾಗಿನ್. ಅವಾಗ ನನಗೆ ಬೇಕಾದ್ರೆ ಏನ್ ಹಾಕ್ಲೇಬೇಕಂತ ಏನಿಲ್ಲ, ಇದು ನಿಮ್ ಇಷ್ಟ. ಓಕೆ, ಹಾ, ಓಕೆನಾ? ಸೊ ಈ ತರ ಹಾಕೊಂಡು ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗ ಇಲ್ಲಿ ಪ್ರಾಡಕ್ಟ್ ನ ಆಡ್ ಮಾಡಬೇಕು. ಏನಿಲ್ಲ, ಮೊದಲನೇ ಆಪ್ಷನ್ ಅಲ್ಲಿ ನೋಡಿ, ಇಲ್ಲಿ 3 ಇದೆ. ಫಸ್ಟ್ ಪರ್ಚೇಸ್, ವಿಲ್ಲಿಂಗ್ಲಿ ರಿಟೇಲ್ ರೀಪರ್ಚೇಸ್, ಥರ್ಡ್ ಮಂತ್ಲಿ ಸೆಲ್ಫ್ ರೀಪರ್ಚೇಸ್. ಏನೇನಿದೆ ಅಂತ ಹೇಳ್ತೀನಿ ನೋಡಿ, ಎಲ್ಲದಕ್ಕೂ ಒಂದೇನೆ, ಏನು ಡಿಫರೆನ್ಸ್ ಇಲ್ಲ. ಫಸ್ಟ್ ಪರ್ಚೇಸ್ ಅಂದ್ರೆ ಬರ್ಕೊಳ್ಳಿ ಸರ್, ಡೈರಿಲಿ ಬರ್ಕೊಳ್ಳಿ, ಇದನ್ನ ಕರೆಕ್ಟ್ ಆಗಿ ಬರ್ಕೊಳ್ಳಿ. ಫಸ್ಟ್ ಪರ್ಚೇಸ್ ಅಂದ್ರೆ ನೀವು ಹೊಸ ID ಕ್ರಿಯೇಟ್ ಮಾಡಿ ಅದರಲ್ಲಿ ಅವ್ರ ಐಡಿನ ಲಾಗಿನ್ ಮಾಡ್ತಾ ಇದ್ದೀರಲ್ಲ, ಅಂದ್ರೆ ಗ್ರೀನ್ ಮಾಡ್ತಿರಲ್ಲ, ರೆಡ್ ಇರೋ ಐಡಿನ ಗ್ರೀನ್ ಮಾಡ್ತಿರಲ್ಲ, ಇದಕ್ಕೆ ನಾವು ಫಸ್ಟ್ ಪರ್ಚೇಸ್ ಆಪ್ಷನ್ ನ ಕ್ಲಿಕ್ ಮಾಡಬೇಕು. ಓಕೆ, ಫಸ್ಟ್ ಪರ್ಚೇಸ್ ಯಾವ್ದು ಕ್ಲಿಕ್ ಮಾಡಬೇಕು? ಹೊಸ ID ಕ್ರಿಯೇಟ್ ಮಾಡಿ ರೆಡ್ ಇರೋ ಐಡಿನ ಗ್ರೀನ್ ಮಾಡಿ ಟಾಪ್ ಅಪ್ ಮಾಡ್ತಿರಲ್ಲ, ಅದಕ್ಕೆ ಫಸ್ಟ್ ಪರ್ಚೇಸ್ ನ ಕ್ಲಿಕ್ ಮಾಡಬೇಕು. ಸೆಕೆಂಡ್ ಆಪ್ಷನ್ ವಿಲ್ಲಿಂಗ್ಲಿ ರಿಟೇಲ್ ಅಂತ ಇದೆ.
ಏನು ಅಲ್ಲ, ಕನ್ಫ್ಯೂಸ್ ಆಗ್ಬೇಡಿ, ಬರ್ದಿಟ್ಕೊಳ್ಳಿ, ಹೇಳ್ತೀನಿ ಏನಂತ. ಈಗ ಕೆಲವ್ರು ಹೇಳ್ತಾರೆ, ಸರ್ ನಾವು ಡಾಕ್ಯುಮೆಂಟ್ಸ್ ಕೊಡಲ್ಲ, ನಮ್ಗೆ ಪ್ರಾಡಕ್ಟ್ ಕೊಡಿ ಅಂತ. ಸೊ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರನೂ ಯಾವ್ದೂ ಇಲ್ಲ. ಅದಕ್ಕೆ ಕಂಪನಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಈಗ ನನ್ನ ಲೆಫ್ಟ್ ಟು ರೈಟ್, ಓಕೆನಾ? ಈಗ ನನ್ನ ಲೆಫ್ಟ್ ಟೀಮ್ ಅಲ್ಲಿ ಯಾವ್ದೋ ಒಂದು ಸೇಲ್ಸ್ ಬಂದಿದೆ. ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ನಂಗೆ ಪ್ರಾಡಕ್ಟ್ ಮಾತ್ರ ಕೊಡಿ ಅಂತ ಹೇಳಿದ್ದಾರೆ. ನಾನೇನ್ ಮಾಡ್ಬೋದು, ನನ್ನ ಲೆಫ್ಟ್ ಅಲ್ಲಿ ಯಾರು ಬಾಟಮ್ ಅಲ್ಲಿ ಇರ್ತಾರಲ್ಲ ವ್ಯಕ್ತಿ, ಅವ್ರ ಹೆಸರಲ್ಲಿ ವಿತೌಟ್ ಐಡಿ ಮಾಡ್ದಿರಾ ಅವ್ರ ಹೆಸರಲ್ಲೇ ತಿರ್ಗಾ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೋದು. ಸೊ ಇದು ಆಪ್ಷನ್. ಸೆಕೆಂಡ್ ಆಪ್ಷನ್ ಅಂದ್ರೆ ಹೊಸ ಐಡಿ ಕ್ರಿಯೇಟ್ ಮಾಡ್ದಿರಾ, ಬಟ್ ನಿಮ್ಗೆ ಫ್ಯಾಮಿಲಿ ಬೋನಸ್ ಬರುತ್ತೆ, ಅವೇರ್ನೆಸ್ ಬೋನಸ್ ಬರುತ್ತೆ, ಎಲ್ಲಾನು ಬರುತ್ತೆ ಇದಕ್ಕೂನು. ಏನಂದ್ರೆ ಹೊಸ ಐಡಿ ಕ್ರಿಯೇಟ್ ಆಗಲ್ಲ ಅಷ್ಟೇ. ಓಕೆನಾ? ಮೂರನೇ ಆಪ್ಷನ್, ಈಗ ನಾವು ತಿಂಗಳು ರೀಪರ್ಚೇಸ್ ಮಾಡ್ಬೇಕು ಅಂತ ಏನಿದೀವಲ್ಲ ಎವ್ರಿ ಮಂತ್, ಅದ್ರ ಆಪ್ಷನ್ ಮೂರನೇ ಆಪ್ಷನ್. ನೋಡಿ, ಒಂದೇ ಝೂಮ್ ಕಾಲ್ ಅಲ್ಲಿ ಮೂರಕ್ಕೂ ನಿಮ್ಗೆ ಕ್ಲಾರಿಟಿ ಸಿಕ್ಬಿಡ್ತು. ಕರೆಕ್ಟಾ? ಮೊದಲನೇ ಆಪ್ಷನ್ ಅಲ್ಲಿ ಐಡಿ ಕ್ರಿಯೇಟ್ ಮಾಡಿ ಗ್ರೀನ್ ಮಾಡಿ ತಗೊಳ್ಳುವಂಥದ್ದು. ಎರಡನೇ ಆಪ್ಷನ್ ವಿತೌಟ್ ಐಡಿ ಕ್ರಿಯೇಟ್ ಮಾಡ್ದಿರಾ ಫ್ಯಾಮಿಲಿ ಬೋನಸ್ ಇರೋ ಅಂತ ಐಡಿ ಮೇಲೆನೆ ಪರ್ಚೇಸ್ ಮಾಡಿ ತಗೊಳ್ಳುವಂಥದ್ದು ಎರಡನೇ ಆಪ್ಷನ್. ಮೂರನೇ ಆಪ್ಷನ್ ಮಂತ್ಲಿ ರೀಪರ್ಚೇಸ್ ಏನ್ ಕಂಪನಿ ಮ್ಯಾಂಡೇಟರಿ ಮಾಡಿದ್ದಾರೆ ಅದನ್ನ ಪರ್ಚೇಸ್ ಮಾಡೋ ಆಪ್ಷನ್ ಇದು. ಈಗ ನಾನೇನ್ ಪಿನ್ ಅಪ್ಲೋಡ್ ಮಾಡಿದೀನಿ ಇದು ಫಸ್ಟ್ ಪರ್ಚೇಸ್. ಸೊ ನಾನು ಫಸ್ಟ್ ಪರ್ಚೇಸ್ಗೆ ಹೋಗ್ತೀನಿ. ಓಕೆ, ಫಸ್ಟ್ ಪರ್ಚೇಸ್ಗೆ ಹೋಗಿ ಅದರಲ್ಲಿ ಸೆಕೆಂಡ್ ಆಪ್ಷನ್ ಏನು, ಎಷ್ಟೊಂದು ಪ್ರಾಡಕ್ಟ್ ಇದೆ ಈಗ ನಮ್ಮಲ್ಲಿ, ಕರೆಕ್ಟಾ? ಇನ್ನ ಏನೇನೋ ಬರ್ತಾ ಇದೆ ಫ್ಯೂಚರ್ ಅಲ್ಲಿ. ಈಗ ಸದ್ಯಕ್ಕೆ ನನಗೆ ಬೇಕಾಗಿರೋದು ಮ್ಯಾಗ್ನೆಟಿಕ್ ಪ್ರಾಡಕ್ಟ್, ಯಾಕಂದ್ರೆ ನಾನು 10,700 ಹಾಕಿದ್ದೀನಿ. ಸೊ ಮೊದಲನೇ ಆಪ್ಷನ್ ಆಲ್ ಟೈಪ್ಸ್ ಆಫ್ ಬಯೋ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ನ ಸೆಲೆಕ್ಟ್ ಮಾಡಿ, ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಅದರಲ್ಲಿ ನೆಕ್ಸ್ಟ್ ಆಪ್ಷನ್ ನೋಡಿ, ಇಲ್ಲಿ ಎಷ್ಟೊಂದು ನೆಕ್ಸ್ಟ್ ಇದೆಯಲ್ಲ, ಒಂದೊಂದೇ ಕ್ಲಿಕ್ ಮಾಡ್ತಾ ಹೋಗಿ. ಈಗ ನಾನು ಎಷ್ಟು ಅಮೌಂಟ್ ಹಾಕಿದ್ದು ಕಂಪನಿಗೆ, 10,700 ಇಲ್ಲಿದೆ ನೋಡಿ, 10,700 ಕಾಣಿಸ್ತಾ ಇದೆಯಾ? ಇದನ್ನ ಸೆಲೆಕ್ಟ್ ಮಾಡಿ. ಇದನ್ನ ಸೆಲೆಕ್ಟ್ ಮಾಡಿದಾಗ ಪ್ರಾಡಕ್ಟ್ ಟೈಪ್ ಸ್ಟ್ಯಾಂಡರ್ಡ್, ಅದಕ್ಕೆ ಏನ್ ಸೆಲೆಕ್ಟ್ ಮಾಡೋಕೆ ಆಪ್ಷನ್ಸ್ ವೇರಿಯಂಟ್ಸ್ ಕಲರ್ ಏನು ಬರಲ್ಲ, ಬಟ್ ಸೆಲೆಕ್ಟ್ ಮಾಡಿ ಸುಮ್ಮನೆ ಏನೇನಿದೆಯೋ ಆಪ್ಷನ್ ಅದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿ ಇಲ್ಲಿ ಎಂಟರ್ ಪ್ರಾಡಕ್ಟ್ ಕ್ವಾಂಟಿಟಿ ಅಂತ ಇದೆ. ಈಗ ನಾನು 2 ಆದ್ರೂ ಹಾಕ್ಬೋದು, 9 ಆದ್ರೂ ಹಾಕ್ಬೋದು, ಮ್ಯಾಕ್ಸಿಮಮ್ 9 ಹಾಕ್ಬೇಕು. ಈಗ ನಿಮ್ ಟೀಮಲ್ಲಿ ಯಾರೋ ಒಬ್ರು 5,200, 10,700, 9,800, 16,500, 19,300 ಯಾವ್ದಾವ್ದೋ ಪ್ಯಾಕೇಜ್ಗಳು ಹಾಕಿರ್ತಾರೆ. ನೀವ್ ಯಾವ್ದಾದ್ರು ಹಾಕಿ, ಏನ್ ತೊಂದ್ರೆ ಇಲ್ಲ. ಬಟ್ 9 ಪಿನ್ 9 ಪಿನ್ಸ್ ಮಾತ್ರ ಒನ್ ಟೈಮ್ ಅಪ್ಲೋಡ್ ಮಾಡಬೇಕು. ಅಂದ್ರೆ 9 ಪಿನ್ ಮೇಲೆ ಒಂದು ಸ್ಲಿಪ್ ಅಲ್ಲಿ ನೀವು ಪಿನ್ ನ ತಗೊಳಕ್ಕೆ ಆಗಲ್ಲ. ಸೊ ಮ್ಯಾಕ್ಸಿಮಮ್ 9 ಪಿನ್ಸ್, ಅದು 2 ಲಕ್ಷನಾರು ಬರ್ಲಿ 20 ಲಕ್ಷನಾರು ಬರ್ಲಿ, 9 ಪಿನ್ ನ ನೀವು ಪರ್ಚೇಸ್ ಮಾಡಬಹುದು. ಈಗ ಎಕ್ಸಾಂಪಲ್ ನಾನು 10,700 ಒಂದ್ ಪಿನ್ ನ ಹಾಕಿದ್ದೀನಿ, ಕರೆಕ್ಟಾ? ನೋಡಿ, ಅದನ್ನ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಆಡ್ ಅಂತ ಕ್ಲಿಕ್ ಮಾಡೋದಷ್ಟೇ. ಈಗ ಇನ್ನೊಂದು ತೋರಿಸ್ತೀನಿ ನೋಡಿ. ಇವಾಗ ಇದೇ ಸ್ಲಿಪ್ ಅಲ್ಲಿ ನಾನು 19,300 ಪೇಮೆಂಟ್ ಮಾಡಿದ್ದೆ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತಾ ಇದ್ದೆ, ಫಸ್ಟ್ ಪರ್ಚೇಸ್ ಮ್ಯಾಗ್ನೆಟಿಕ್ ಪ್ರಾಡಕ್ಟ್ 19,300 ಸ್ಟ್ಯಾಂಡರ್ಡ್, ಇದೆಲ್ಲ ಸ್ಟ್ಯಾಂಡರ್ಡ್, ಅದೇನ್ ಕಲರ್ ನಾವೇನ್ ಸೆಲೆಕ್ಟ್ ಮಾಡಂಗಿಲ್ಲ. ಇಲ್ಲಿ ನೋಡಿ, ಇವಾಗ ನೀವು 19,300 ಹಾಕಿ ಡಬಲ್ ಮ್ಯಾಟ್ರಸ್ ಹಾಕಿದ್ರಿ ಅನ್ಕೊಳ್ಳಿ, ಅಲ್ಲಿ 2 ಕ್ವಾಂಟಿಟಿ ಸಿಂಗಲ್ ಸೆಟ್ ಬೆಡ್ ಬೇಕಾದ್ರೆ ಮೇಲ್ಗಡೆ ಆಪ್ಷನ್, ಇಲ್ಲ ಒಂದೇ ಕ್ವಾಂಟಿಟಿ ದೊಡ್ಡದು 5/5.5/6 ಬೇಕಂದ್ರೆ ಎರಡನೇ ಆಪ್ಷನ್. ನಿಮ್ಗೆ ಅದ್ ಯಾವ್ದು ಬೇಕು ನೀವು ಇಲ್ಲೇ ಸೆಲೆಕ್ಟ್ ಮಾಡ್ಬೇಕು, ಆಮೇಲೆ ಚೇಂಜ್ ಮಾಡಕ್ಕಾಗಲ್ಲ. ಕರೆಕ್ಟ್ ಆಗಿ ಇದನ್ನ ನೋಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲೇ ಸೆಲೆಕ್ಟ್ ಮಾಡಬೇಕು ಡಬಲ್ ಮ್ಯಾಟ್ರಸ್ ನೀವು ತಗೋಬೇಕಾದ್ರೆ. ಸೊ ಇಲ್ಲಿ ಎಷ್ಟು ಬೇಕು ಕ್ವಾಂಟಿಟಿ, ಫಾರ್ ಎಕ್ಸಾಂಪಲ್ ನನಗೆ ಇದು 8 ಬೇಕು, 8 ಅಂತ ಹಾಕ್ಬಿಟ್ಟು ಆಡ್ ಅಂತ ಓದ್ತೀನಿ. ಅವಾಗ ಏನಾಗುತ್ತೆ ನೋಡಿ, 10,700 ಒಂದು ಪ್ಲಸ್ 19,300 8 ಪ್ರಾಡಕ್ಟ್ ಅಂದ್ರೆ 1,54,000 ಎಲ್ಲ ಸೇರಿ 9 ಅಂದ್ರೆ 1,65,100 ರೂಪಾಯಿ ನಾನು ಡೆಪಾಸಿಟ್ ಮಾಡಬೇಕಾಗಿತ್ತು. ಬಟ್ ನನಗೆ ಅದು ಅವಶ್ಯಕತೆ ಇಲ್ಲ, ನನಗೆ ಬೇಕಾಗಿರೋದು ಒಂದೇ. ನೋಡಿ, ಅದನ್ನ ಕ್ಯಾನ್ಸಲ್ ಮಾಡೋದು ಅಷ್ಟೇ. ಇಲ್ಲಿ ಮುಂದೆಗಡೆ ಟಿಕ್ ಮಾರ್ಕ್ ಇದೆಯಲ್ಲ ಲಾಸ್ಟ್ ಅಲ್ಲಿ, ಆ ಇಂಟು ಮಾರ್ಕ್ ನ ಕ್ಲಿಕ್ ಮಾಡಿ ಓಕೆ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ. ಓಕೆನಾ? ಸೊ 10,700 ಮಾತ್ರ ನನಗೆ ಬೇಕಾಗಿರೋದು. ಅಲ್ಲಿ ಬಂದು ಲಾಸ್ಟ್ ಅಲ್ಲಿ ಆಡ್ ಮಾಡಿ ಇಲ್ಲಿ ಆಡ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಆಡ್ ಆಗ್ಬಿಡುತ್ತೆ ಅಷ್ಟೇ. ಓಕೆನಾ? ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ, ಇನ್ನೊಂದ್ಸಲಿ ನಾನು ಹೊಸದಾಗಿ ತೋರಿಸ್ತೀನಿ ಹೆಂಗ್ ತಗೊಳ್ಳೋದಂತ. ಫಸ್ಟ್ ಪರ್ಚೇಸ್ ಆಲ್ ಟೈಪ್ಸ್ ಆಫ್ ಬಯೋಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಪ್ರಾಡಕ್ಟ್ 10,700 ನನಗೆ ಬೇಕಾಗಿರೋ ಪಿನ್ನು ಪ್ಲಸ್ ಇನ್ನೆಲ್ಲ ಕಾಮನ್ ಏನಿದೆ ಕಾಮನ್ ನ ಸೆಲೆಕ್ಟ್ ಮಾಡ. ಇದು ಸಿಂಗಲ್ ಮ್ಯಾಟ್ರಸ್ ಆದ್ರೆ ಸಿಂಗಲ್ ಕೇಳುತ್ತೆ, ಡಬಲ್ ಮ್ಯಾಟ್ರಸ್ ಆದ್ರೆ ಸಿಂಗಲ್ದು 2 ಬೇಕಾ ಅಥವಾ ಕಿಂಗ್ ಸೈಜ್ ಒಂದೇ ಬೇಕಾ ಅಂತ ಕೇಳುತ್ತೆ. ಇನ್ನ ಕ್ವಾಂಟಿಟಿ ಅಂತ ಬಂದಾಗ ಒಂದೇ ಕ್ವಾಂಟಿಟಿಗೆ ನಾನು ಅಮೌಂಟ್ ಡೆಪಾಸಿಟ್ ಮಾಡಿರೋದು. ಸೊ ಹಾಗಾಗಿ ಇಲ್ಲಿ 1 ಅಂತ ಹಾಕಿ ಏನಿಲ್ಲ, ಡೈರೆಕ್ಟ್ ಆಡ್ ಕ್ಲಿಕ್ ಮಾಡೋದಷ್ಟೇ. ಆಡ್ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಡ್ ಆಗುತ್ತೆ. ಗೊತ್ತಾಗ್ತಾ ಇದೆಯಾ ಸರ್? ರಿಪ್ಲೈ ಮಾಡ್ಬೋದಾ ಸ್ವಲ್ಪ?
ಚಾಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡ್ಬೋದಾ? ಗೊತ್ತಾಗ್ತಾ ಇದೆಯಾ? ಕ್ಲಾರಿಟಿ ಸಿಗ್ತಾ ಇದೆಯಾ? ಹೊಸಬ್ರು ಸರ್, ಹೊಸಬ್ರು ರಿಪ್ಲೈ ಮಾಡಿ ಪ್ಲೀಸ್. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಓಕೆ, ಲೀಡರ್ಸ್ ರಿಪ್ಲೈ ಮಾಡಿ, ಬಟ್ ಹೊಸಬ್ರು ಗೊತ್ತಾಗ್ತಾ ಇದೆಯಾ ಮೇಡಮ್? ಡಿಪೆಂಡ್ ಆಗದೆ ಇರ್ಬೋದಾ ಇನ್ಮೇಲಿಂದ ಅಪ್ಲೈನಿಂದ? ನೀವೇ ಮಾಡ್ಬೋದಾ ಪಿನ್ನ? ಸರ್ ಕ್ಯಾನ್ ಲೆಟ್ ಮೀ ನೋ, ಒಂದು ನಿಮಿಷ. ಸರ್ ಕ್ಯಾನ್ ಲೆಟ್ ಮೀ ಒನ್ಸ್ ಅಗೇನ್. ಹಾ, ಓಕೆ, ಎಸ್ ಗೊತ್ತಾಯ್ತು ಸರ್. ಹ್ಮ್, ಎಲ್ಲ ಲೀಡರ್ಸ್ ಕೆಲವರು 5 ಲಕ್ಷ ಆದ್ರೂ ಇನ್ನ ಲಾಗಿನ್ ಮಾಡ್ತಾ ಇಲ್ಲ. ದಯವಿಟ್ಟು ಇದನ್ನ ಬಿಟ್ಬಿಡಿ ಸರ್. ಹಾ, 1 ಲಕ್ಷ ಮೇಲ್ ಆಗ್ತಾ ಇದ್ದಂಗೆ ನೀವು ಅಪ್ಲೋಡಿಂಗ್ ಶುರು ಮಾಡ್ಬೇಕು ಸರ್. 1 ಲ್ಯಾಕ್ ಅಂಡ್ ಅಬೋ ನೀವು ಅಪ್ಲೋಡಿಂಗ್ ಶುರು ಮಾಡ್ಲೇಬೇಕು. ಸೊ ದಯವಿಟ್ಟು ನಾನು ಹೇಳೋದು ಕಲೀರಿ ಸರ್. ಓಕೆ, ಎಸ್ ಸರ್, ಅಂಡರ್ಸ್ಟ್ಯಾಂಡ್ ಸರ್. ನೀಡ್ ಟ್ರೈನಿಂಗ್ ಟು ನ್ಯೂ ಯೂಸರ್ಸ್, 2 or 3 times ಪ್ರಾಕ್ಟೀಸ್ ರಿಕ್ವೈರ್ಡ್ ಸರ್. ಸರ್ ಏನು ಭಯ ಪಡಬೇಡಿ ಸರ್, ಇದೇನ್ ಬ್ರಹ್ಮಾಸ್ತ್ರ ಅಲ್ಲ. ನೀವು ಅಷ್ಟು ಕಷ್ಟಕರ ಕ್ಲಿಷ್ಟವಾದಂತ ಕೆಲಸ ಏನಲ್ಲ ಇದು. ಗುಡ್. ಈಗ ಪಾಯಿಂಟ್ಸ್ ನ ಬರ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಿಮ್ಮ ಅಪ್ಲೈನ್ಗೆ ಹೇಳಿ, ಸರ್ ನಾನೇ ಅಪ್ಲೋಡ್ ಮಾಡ್ತೀನಿ ಇವತ್ತು, ನಾನು ನಿಮ್ಗೆ ಕಾಲಲ್ಲೇ ಇರ್ತೀನಿ, ಲೌಡ್ ಸ್ಪೀಕರ್ ಹಾಕ್ತೀನಿ, ಹೇಳಿ ಸರ್ ಏನ್ ಮಾಡ್ಬೇಕು, ನಾನು ಯಾವ ಆಪ್ಷನ್, ಇನ್ನೊಂದ್ಸಲಿ ನನಗೆ ಕರೆಕ್ಟ್ ಆಗಿ ಹೇಳಿ ಅಂತ ಒಂದ್ ಸಲಿ ನೀವು ಮಾಡಿ ಸರ್. ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರೆ ಆಡಭಾಷೆಯಲ್ಲಿ. ಕಲಿಯೋ ತನಕ ಎಲ್ಲ ಕಷ್ಟ. ಒಂದೇ ಒಂದು ಲಾಗಿನ್ ನೀವು ಹೊಡಿರಿ ಸರ್, ನೋಡಿ ಸರ್ ನಿಮ್ ಕಾನ್ಫಿಡೆನ್ಸ್ ಹೆಂಗಿರುತ್ತೆ ಬಿಸ್ನೆಸ್ ಅಲ್ಲಿ ಅಂತ. ಓಕೆ, ಸೊ ಲಾಸ್ಟ್ ಅಲ್ಲಿ ಏನಿಲ್ಲ ಸರ್, ಅಲ್ಲೇನ್ ಕ್ಯಾಪ್ಚರ್ ಕೊಡಿರುತ್ತಲ್ಲ XAYYH, ಇದನ್ನ ಹಾಕಿ ನೀವು ಸೇವ್ ಮಾಡ್ಬಿಟ್ರೆ ಇನ್ವ್ಯಾಲಿಡ್ ಕ್ಯಾಪ್ಚರ್ ಕೋಡ್ ಅಂತ ಕೆಲವು ಸರಿ ನೋಡಿ ಈ ತರ ಬರುತ್ತೆ, ಇನ್ವ್ಯಾಲಿಡ್ ಕ್ಯಾಪ್ಚರ್ ಕೋಡ್ ಅಂತ. ಅವಾಗ ಏನ್ ಭಯ ಪಡಬೇಡಿ. ಕ್ಯಾನ್ಸಲ್ ಏನಿಲ್ಲ ಕುಮಾರ್ ಗೌಡ್ರು ಸರ್. ಇಲ್ಲಿ ರೈಟ್ ಸೈಡ್ ಅಲ್ಲಿ ಇಂಟು ಮಾರ್ಕ್ ಇದೆ ನೋಡಿ, ಇಲ್ಲಿದೆ ಕಾಣಿಸ್ತಾ ಇದೆಯಾ? ಇಂಟು ಮಾರ್ಕ್ ಇದೆ ನೋಡಿ. ಆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಷ್ಟೇ ಹೊಟ್ಟೋಗುತ್ತೆ ಅದು. ನೋಡಿ, ಹೊಟ್ಟೋಯ್ತು. ಓಕೆನಾ? ಸೊ ನಾನು ಇವಾಗ ಇನ್ನೊಂದ್ಸಲಿ ಮಾಡ್ತಾ ಇದ್ದೀನಿ. ಯಾರಿಗಾರು ಡೌಟ್ ಇತ್ತು ಅಂದ್ರೆ ನೋಡ್ಕೊಂಬಿಡಿ. 10,700 ಟಕ್ 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 ಅಷ್ಟೇ ಮುಗೀತು ನೋಡಿ. 10,700 ಇಷ್ಟೇ ಸರ್ ಪಿನ್ನು, ಏನು ಕಷ್ಟ ಇಲ್ಲ. ಓಕೆನಾ? ಕ್ಯಾಪ್ಚಾ ಕೋಡ್ ಏನಾದ್ರು ನಿಮ್ಗೆ ಅಲ್ಲಿ ಇದು ತೋರಿಸ್ತು ಅಂದ್ರೆ ಇಲ್ಲಿ ನೋಡಿ ಸರ್ಕಲ್ ಇದೆಯಲ್ಲ, ಇದನ್ನ ರಿಫ್ರೆಶ್ ಮಾಡಿದ್ರೆ ಹೊಸ ಕ್ಯಾಪ್ಚಾ ಕೋಡ್ ಬರುತ್ತೆ. ಆ ಹೊಸ ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿ. ಓಕೆ, ಆಮೇಲೆ ಸೇವ್ ಮಾಡಿ. ಹಾ ನೋಡಿ, ಇದು ಬಂದಿಲ್ಲ. ಏನಕ್ಕೆ? ಮೇ ಬಿ ನನ್ನ ಪ್ರಕಾರ ಏನ್ ಗೊತ್ತಾ, ನಾನು ಹಂಗಾರೆ ನೆನ್ನೆ ನೈಟ್ ಹಾಕಿರ್ಬೋದು, ನಂಗೆ ಗೊತ್ತಿಲ್ಲ. ಸೊ ನಾನು ಇನ್ನೊಂದ್ಸಲಿ ಡೇಟ್ ಚೇಂಜ್ ಮಾಡಿ ನೋಡ್ತೀನಿ. ಈಗ 9ನೇ ತಾರೀಕಿಗೆ ಬರಲಿಲ್ಲ. ಮೇ ಬಿ ಹಂಗಾರೆ ನಾನು 12 ಗಂಟೆ ಒಳಗಡೆ ಮಾಡಿದ್ದೆ ಅನ್ಸುತ್ತೆ ಪೇಮೆಂಟು. ಓಕೆ, 11 PM ಅಂತ ಹಾಕ್ತೀನಿ. ಕೆಳಗಡೆ ಬರ್ತೀನಿ, ರಿಫ್ರೆಶ್ ಮಾಡ್ತೀನಿ, ಕ್ಯಾಪ್ಚಾ ಕೋಡ್ನ ಇನ್ನೊಂದ್ಸಲಿ ಮಾಡಿ 64P4D. ನೋಡಿ ಈಗ್ಲೂ ಬರ್ತಾ ಇಲ್ಲ. ಭಯ ಪಡುವಂತದ್ದೇನಿಲ್ಲ. ಈಗ ಈ ಟ್ರಾನ್ಸಾಕ್ಷನ್ ಸ್ಲಿಪ್ ಇದೆಯಲ್ಲ, ಈ ಟ್ರಾನ್ಸಾಕ್ಷನ್ ಸ್ಲಿಪ್ ನ ಕಾಪಿ ಮಾಡ್ಕೊಳ್ಳಿ. ಕೆಲವ್ರಿಗೆ ಏನ್ ಅನ್ಸುತ್ತೆ, ಸರ್ ಇಷ್ಟೆಲ್ಲ ಟೈಪ್ ಮಾಡ್ಬಿಟ್ಟು ಆಮೇಲೆ ಪಿನ್ ಬಂದಿಲ್ಲ ಅಂದ್ರೆ ಹೆಂಗೆ ಸರ್? ಅದಕ್ಕೆ ನಾನು ಅಪ್ಲೈನ್ ಕೊಟ್ಬಿಡ್ತೀನಿ ಅನ್ನೋರು ಎಷ್ಟೋ ಜನ ಇದ್ದಾರೆ. ಭಯ ಪಡಬೇಡಿ ಸ್ನೇಹಿತರೆ, ಈ UTR ನಂಬರ್ನ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇದಕ್ಕೆ ಪಿನ್ ಬಂದಿದೆಯಾ ಇಲ್ವಾ ಅಂತ ನೀವು ಫಸ್ಟೇನೆ ಚೆಕ್ ಮಾಡ್ಬೋದು. ಓಕೆನಾ? ಏನಿದು ಸರ್, ಒನ್ ಇಶ್ಯೂ ಐ ಗಾಟ್, ಇಫ್ ಗಿವನ್ ಪರ್ಮಿಷನ್ ಐ ಕ್ಯಾನ್ ಶೇರ್ ಆನ್ 7th July ಹ್ಯಾಪೆಂಡ್. ಸರ್ ನೋಡೋಣ, ಲಾಸ್ಟ್ ಅಲ್ಲಿ ಟೈಮ್ ಸಿಕ್ಕರೆ ಹೇಳ್ತೀನಿ. ನಿಮ್ಮ ಡೌಟ್ ನಾನು ಕ್ಲಾರಿಫೈ ಮಾಡ್ತೀನಿ. ಶ್ರೀನಾಥ್ ಸರ್ ವೇಟ್ ಮಾಡಿ. ಓಕೆನಾ? ಇವಾಗ ನೋಡಿ ಪಿನ್ ಬಂದಿಲ್ಲ, ನಾವು ಪ್ಯಾನಿಕ್ ಆಗೋದೇನ್ ಬೇಡ. ನೋಡಿ 3 ಬಟನ್ ಮೇಲೆ ಬನ್ನಿ. 4th ಆಪ್ಷನ್ ಅಲ್ಲಿ ನೋಡಿ ಪಾಯಿಂಟ್ ಬರ್ಕೊಳ್ಳಿ. ನೀವು ಇಷ್ಟೆಲ್ಲ ಟೈಪ್ ಮಾಡಕ್ ಮುಂಚೆನೆ ಚೆಕ್ ಮಾಡ್ಬಿಡ್ಬೋದು ಇದಕ್ಕೆ ಪಿನ್ ಬಂದಿದೆಯಾ ಇಲ್ವಾ ಅಂತ. ಅಂದ್ರೆ ನೀವು ಅಲ್ಲಿ ಜಸ್ಟ್ ಆ ಬ್ಯಾಂಕ್ ರೆಫರೆನ್ಸ್ ನಂಬರ್ ಹೊಡೆದ್ರೆ ಪಿನ್ ಬರುತ್ತಾ ಇಲ್ವಾ ಅಂತ ಫಸ್ಟ್ ಹೇಳ್ಬಿಡುತ್ತೆ. ನೋಡ್ಕೊಳ್ಳಿ ಸರ್, ಎಲ್ಲ ದೊಡ್ಡವರು 10 ಲಕ್ಷ ಲೀಡರ್ಸ್ಗೂ ಗೊತ್ತಿಲ್ಲ ಇದು. ನಮ್ ಟೀಮಲ್ಲಿ ನಂಗೆ ಬೇಜಾರಾಗುತ್ತೆ ಹೇಳಕ್ಕೆ. ಇದ್ ನೋಡ್ಕೊಳ್ಳಿ ಸರ್ ಹೆಂಗ್ ಮಾಡೋದಂತ. ಅಂದ್ರೆ ಬರೀ ನೀವು ಟ್ರಾನ್ಸಾಕ್ಷನ್ ಐಡಿನ ಇಟ್ಕೊಳ್ಳಿ, ಟ್ರಾನ್ಸಾಕ್ಷನ್ ನಂಬರ್ನ ಕಾಪಿ ಮಾಡಿ ಇಟ್ಕೊಂಡು ಅದಕ್ಕೆ ಪಿನ್ ಬಂದಿದೆಯಾ ಇಲ್ವಾ ಅಂತ ಫಸ್ಟೇ ಚೆಕ್ ಮಾಡಿ ಆಮೇಲೆ ನೀವು ಅಪ್ಲೈ ಮಾಡ್ಬೋದು. ಹೆಂಗ್ ಗೊತ್ತಾ? 4ನೇ ಆಪ್ಷನ್ಗೆ ಹೋಗಿ ಅದರಲ್ಲಿ ಡಿ ಆಪ್ಷನ್ ಇದೆ ನೋಡಿ, ಈ ಡಿ ಆಪ್ಷನ್ ನ ಕ್ಲಿಕ್ ಮಾಡಿ. ನೋ ಯುವರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ID 4D ಸರ್. 4D ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನೋಡಿ ನಾನು ಇದಕ್ಕೆ ಪೇಸ್ಟ್ ಮಾಡ್ತಾ ಇದ್ದೀನಿ. ಈ ಟ್ರಾನ್ಸಾಕ್ಷನ್ ಐಡಿನ ಟೈಪ್ ಮಾಡಿದ್ದೀನಿ 51900. ಅವಾಗ ನಿಮ್ಗೆ ತೋರಿಸಿದ್ನಲ್ಲ, ಇದೆ ಸರ್, ಬೇರೆ ಇನ್ನೇನು ಅಲ್ಲ. ಟ್ರಾನ್ಸಾಕ್ಷನ್ ಮಾಡಿದಾಗ MPS ರೆಫರೆನ್ಸ್ ನಂಬರ್ ಏನ್ ಬರುತ್ತೆ, ಇದನ್ನ ಕಾಪಿ ಮಾಡಿ ನಾನು ಅಲ್ಲಿ ಪೇಸ್ಟ್ ಮಾಡಿದ್ದೀನಿ. ಈಗ ಇದನ್ನ ನೋಡಿ, ಇನ್ನ ಬಂದಿಲ್ಲ, ಇದು ಅದಕ್ಕೆ ಬರ್ತಾ ಇಲ್ಲ. ಈ ಟ್ರಾನ್ಸಾಕ್ಷನ್ ಮೇ ಬಿ ನಾನು ನೈಟ್ ಲೇಟ್ ಆಗಿ ಮಾಡಿದ್ದೀನಲ್ವಾ, ಹಂಗಾಗಿ ನನಗೆ ಪಿನ್ ಸಿಕ್ಕಿಲ್ಲ.
ಸಾರಿ ಯುವರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಐಡಿ ನಾಟ್ ಮ್ಯಾಚ್ಡ್ ವಿತ್ ಯುವರ್ ಬ್ಯಾಂಕ್, ಪ್ಲೀಸ್ ಟ್ರೈ ಆಫ್ಟರ್ ಸಮ್ ಟೈಮ್. ಅಂದ್ರೆ ಮೇ ಬಿ ಇದು ಆಮೇಲೆ ಲೋಡ್ ಆಗುತ್ತೆ. ಓಕೆ, ಸೊ ಕಂಪನಿ ಹತ್ರ ಮಾತಾಡ್ತೀನಿ ನಾನು ಒಂದ್ಸಲಿ. ಇಷ್ಟೇ ಸರ್, ಇದಕ್ಕೆ ಬಂದಿಲ್ಲ ಪಿನ್ ಅಷ್ಟೇ. ಇಲ್ಲ ಅಂದ್ರೆ ಟಕ್ ಅಂತ ಪಿನ್ ಬಂದ್ಬಿಟ್ಟಿರೋದು ಇವಾಗ. ಏನಕ್ಕೆ ಬಂದಿಲ್ಲ ಅಂದ್ರೆ ಅದಿನ್ನ ಕಂಪನಿ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಅಂಡ್ ಈ ತರ ಆಗೋದು ತುಂಬಾ ರೇರ್, ಯಾವಾಗ್ಲೂ ಆಗಲ್ಲ. ಸ್ಪೆಷಲಿ ನೀವೇನಾದ್ರು 12 ಗಂಟೆ ಮೇಲೆ ಡೆಪಾಸಿಟ್ ಮಾಡಿದ್ರೆ ಅವಾಗ ಈ ತರ ಪ್ರಾಬ್ಲಮ್ ಬರುತ್ತೆ. 12 ನೈಟ್ ಮೇಲೆ ಏನಾದ್ರು ನೀವು ಅಪ್ಲೋಡ್ ಮಾಡಿದ್ರೆ ಸ್ವಲ್ಪ ಇದು, ಯಾಕಂದ್ರೆ ಸಿಸ್ಟಮ್ ಮಿಡ್ ನೈಟ್ ಕಂಪನಿನೂ ವರ್ಕ್ ಮಾಡ್ತಾ ಇರ್ತಾರೆ. ಏನಾದ್ರು ಚೇಂಜಸ್ ಮಾಡೋದಿತ್ತು ಅಂದ್ರೆ, ಸಾಫ್ಟ್ವೇರ್ ಫೀಡ್ ಮಾಡೋದಿತ್ತು ಅಂದ್ರೆ, ಟ್ರೈನ್ ಮಾಡೋದಿತ್ತು ಅಂದ್ರೆ ಅವ್ರು 12 ಗಂಟೆ ಮೇಲೆ ಮಾಡ್ತಾ ಇರ್ತಾರೆ. ಅವಾಗ ಸ್ವಲ್ಪ ಈ ತರ ಗ್ಲಿಚಸ್ ಬರುತ್ತೆ ಅಷ್ಟೇ. 12 ಗಂಟೆ ಒಳಗಡೆ ನೀವು ಪಿನ್ ಪರ್ಚೇಸ್ ಮಾಡಿದೀರಾ, ಡೆಪಾಸಿಟ್ ಮಾಡಿ ಅಂದ್ರೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಸೊ ಹಾಗಾಗಿ ಜಸ್ಟ್ ಇದು ನಿಮ್ಗೆ ಗೊತ್ತಿರ್ಲಿ. ನೀವೇನಾದ್ರೂ ಇಲ್ಲಿ ನೋಡಿ, ಫಸ್ಟೇ ಚೆಕ್ ಮಾಡ್ಬಿಟ್ಟಿದ್ರೆ ನಾನಿದು ಇಷ್ಟೆಲ್ಲ ಟೈಪ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಬಟ್ ನಾನು ಏನಕ್ಕೆ ಅದನ್ನ ಮಾಡಿಲ್ಲ ಗೊತ್ತಾ? ನಿಮಗ್ ಗೊತ್ತಾಗ್ಲಿ ಅಂತ ಅಷ್ಟೇ. ನಿಮಗ್ ಗೊತ್ತಾಗ್ಲಿ, ನೀವು ಕಲೀಲಿ ಅಂತ. ಸೊ ಇಲ್ಲ, 4 ಆಪ್ಷನ್ ಅಲ್ಲಿ ಡಿ ಆಪ್ಷನ್‌ಗೆ ಹೋದ್ರೆ, 4ಡಿಗೆ ಹೋದ್ರೆ ನಿಮಗೆ ರೆಫರೆನ್ಸ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಪಿನ್ ಬರುತ್ತಾ ಇಲ್ವಾ ಅಂತ. ಯಾಕಂದ್ರೆ ಪಿನ್ ಬರಂಗಿದ್ರೆ ಇಲ್ಲೇನಂತ ಬರುತ್ತೆ ಗೊತ್ತಾ? ಕಂಗ್ರಾಚುಲೇಷನ್ಸ್, ಯು ಕ್ಯಾನ್ ಅಪ್ಲೈ ಫಾರ್ ಪಿನ್ ಅಂತ ಬರುತ್ತೆ ಇಲ್ಲಿ. ಈಗ ಯಾಕೆ ಸಾರಿ ಯುವರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇನ್ನ ತೋರಿಸ್ತಾ ಇಲ್ಲ ಅಂತ ಬರ್ತಾ ಇದೆ. ಪಿನ್ ಬಂದಿತ್ತು ಅಂದ್ರೆ ಕಂಗ್ರಾಚುಲೇಷನ್ಸ್, ನೀವು ಯಾವಾಗ ಪಿನ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಅಂತ ತೋರಿಸುತ್ತೆ. ಓಕೆನಾ? ಸೊ ಪಿನ್ ಪರ್ಚೇಸ್ ಮಾಡ್ಬೇಕಾದ್ರೆ 4 ಆಪ್ಷನ್‌ಗೆ ಬರಬೇಕು. ಇಲ್ಲಿ ಬಂದು ಪ್ರತಿಯೊಂದು ಡೀಟೇಲ್ಸ್ ನಾನೇನ್ ಹೇಳಿದೆ ಎಲ್ಲಾನು ಇನ್ನೊಂದ್ಸಲಿ ತೋರಿಸ್ಬೇಕಂದ್ರೆ ನಾನು ತೋರಿಸ್ತೀನಿ. ಓಕೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಎಷ್ಟು ಅಮೌಂಟ್, ಈಗ 19,300 ಅನ್ಕೊಳ್ಳಿ. ಅದನ್ನ ಹಾಕ್ಬೇಕು. ಏನ್ ಅಮೌಂಟು, ಯಾವ ಬ್ಯಾಂಕಿಗೆ ಹಾಕಿದ್ದೀರಾ ಕಂಪನಿದು, ಆ ಬ್ಯಾಂಕ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರದ್ದು UTR ರೆಫರೆನ್ಸ್ ನಂಬರ್ ಏನಿರುತ್ತೆ ಅದನ್ನ ಒಂದ್ ಕಡೆ ಬುಕ್ಕಲ್ಲಿ ಬರ್ದಿಟ್ಕೊಂಡಿರಿ, ಟೈಪ್ ಮಾಡಾಕಿ. ಇಲ್ಲಿ ಯಾವ್ದು ಆಲ್ಫಾ ನ್ಯೂಮರಿಕಲ್ ಹಾಕ್ಬಾರ್ದು, ಬರೀ ನಂಬರ್ಸ್ ಮಾತ್ರ ಹಾಕ್ಬೇಕು. ಓಕೆ, ಕೆಲವೊಂದು ಟ್ರಾನ್ಸಾಕ್ಷನ್ 00 ಇಂದ ಬರುತ್ತೆ. 001348 ಅಂತ ಏನೋ ಬರುತ್ತೆ. ಅವಾಗ 00 ಹಾಕಕ್ ಹೋಗ್ಬೇಡಿ. ಆ ರಿಮೈನಿಂಗ್ ನಂಬರ್ಸ್ ಏನಿದೆ ಅದನ್ನ ಮಾತ್ರ ಹಾಕಿ. ಮತ್ತೆ ಯಾವ ಡೇಟ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದೀರಾ, ಇವತ್ತಾ, 8ನೇ ತಾರೀಕಾ, 7ನೇ ತಾರೀಕಾ, ಯಾವತ್ತು ಕಂಪನಿ ಅಕೌಂಟ್‌ಗೆ ಡೆಪಾಸಿಟ್ ಮಾಡಿದೀರಾ ಆ ಡೇಟ್‌ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಟೈಮಿಂಗ್‌ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬ್ಯಾಂಕು, HDFC ಬ್ಯಾಂಕ್ ಇಂದ ಕಳಿಸಿದೀನಿ ಅಥವಾ ನೀವು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಬ್ರಾಂಚು, ಮೈಸೂರು ಅಂತ ಹಾಕ್ಬೋದು, ಮೈಸೂರು ಬ್ರಾಂಚ್ ಅಂತ ಹಾಕ್ಬೋದು. ಅಂಡ್ ಸ್ಲಿಪ್ ಅಪ್ಲೋಡ್ ಮಾಡಬೇಕು. ಜಸ್ಟ್ ಈ ಒಂದು ಆಪ್ಷನ್ ಮೇಲೆ ಚೂಸ್ ಫೈಲ್ ಅಂತ ಇದೆಯಲ್ಲ, ಹಿಂಗ್ ಹೋದ್ರೆ ಇದು ನಿಮ್ಮ ಗ್ಯಾಲರಿ ಕರ್ಕೊಂಡು ಹೋಗುತ್ತೆ. ನಿಮ್ ಕಣ್ಣಿಗೆ ಏನಾದ್ರು ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ರೈಟ್ ಸೈಡ್ ಇದೆ ನೋಡಿ, ಆರೋ ಮಾರ್ಕ್ ಇದೆಯಲ್ಲ, ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಇಮೇಜ್ ದೊಡ್ಡದಾಗಿ ಕಾಣುತ್ತೆ. ಇದೇ ನಾನು ಕನ್ಫರ್ಮ್ ಮಾಡ್ಕೊಂಡು ಬೇಕಾದ್ರೆ ನೀವು ಇಲ್ಲಿ ಕೆಳಗಡೆ ಡೌನ್ಲೋಡ್ ತರ ಇದೆ ನೋಡಿ ಸಿಂಬಲ್, ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರು ಆಡ್ ಆಗ್ಬಿಡುತ್ತೆ. ಓಕೆನಾ? ಅಲ್ಲಾದ್ರೂ ಆಗುತ್ತೆ, ಇಲ್ಲಾಂದ್ರೆ ಇಲ್ಲಿ ಬಂದು ಹಿಂಗ್ ಒತ್ತಿದ್ರು ಆಗುತ್ತೆ. ಓಕೆನಾ? ಹಂಗಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ಪ್ಯಾಕೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ನೋಡ್ಕೊಳ್ಳಿ, ಫಸ್ಟ್ ಪರ್ಚೇಸ್ ಮಾಡ್ತಾ ಇದೀನಾ, ರಿಟೇಲ್ ರೀಪರ್ಚೇಸ್ ಮಾಡ್ತಾ ಇದೀನಾ, ಮಂತ್ಲಿ ರೀಪರ್ಚೇಸ್ ಮಾಡ್ತಾ ಇದೀನಾ. ಓಕೆನಾ? ಫಸ್ಟ್ ಪರ್ಚೇಸ್ ಅಂತಾನೆ ಯೂಶುವಲಿ ಮಾಡೋದು. ಫಸ್ಟ್ ಪರ್ಚೇಸ್ ಆಲ್ ಮ್ಯಾಗ್ನೆಟಿಕ್ ಪ್ರಾಡಕ್ಟ್. ಈಗ ಮೋರ್ ಪವರ್ ಪ್ಲಸ್ ಬೇಕು ಅನ್ಕೊಳ್ಳಿ. ಅವಾಗ ಏನಂತ ಬರುತ್ತೆ ಇಲ್ಲಿ, ನ್ಯೂಟ್ರಾಸಿಟಿಕಲ್ ಅಂಡ್ ಮೋರ್ ಪವರ್ ಪ್ಲಸ್ ಅಂತ ಇದೆ ನೋಡಿ. ಇಲ್ಲಿ ಹೋದ್ರೆ ಮೋರ್ ಪವರ್ ಪ್ಲಸ್ ಪ್ರಾಡಕ್ಟ್ ನೀವು ಸೆಲೆಕ್ಟ್ ಮಾಡ್ಬೋದು. ನೋಡಿ 3,300 ದಿಂದ ಇದೆ. ಇದು ರೀಪರ್ಚೇಸ್‌ಗೆ ಬರುತ್ತೆ. ಹ್ಮ್. ಓಕೆನಾ? ಇಲ್ಲ 13 PVಗೆ ಫಸ್ಟ್ ಪರ್ಚೇಸ್‌ಗೂ ಇದೆ ಇದು. ವೆರಿ ಗುಡ್. ಫಸ್ಟ್ ಪರ್ಚೇಸ್‌ಗೂ ಇದೆ, ನೀವು ಮಾಡ್ಬೋದು ಬೇಕಾದ್ರೆ. ಓಕೆನಾ? ನೋಡಿ 10,900 ಮೋರ್ ಪವರ್ ಪ್ಲಸ್ ಸೆಲೆಕ್ಟ್ ಮಾಡಿ. ಎಷ್ಟು ಬೇಕು? ಎಲ್ಲ ಸ್ಟ್ಯಾಂಡರ್ಡ್ ಕಲರ್, ಸ್ಟ್ಯಾಂಡರ್ಡ್ ಟೈಪ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ಬೇಕು? 2 ಕ್ವಾಂಟಿಟಿ ಬೇಕು. ಆಡ್ ಮಾಡಿ. ಹಾ. ಇನ್ನ ಲೋಡ್ ಆಗಿಲ್ಲ. ನೆಟ್ವರ್ಕ್ ಇಲ್ದೇ ಇರೋದ್ರಿಂದ ಲೋಡ್ ಆಗಿಲ್ಲ. ಸೊ ಯೂಶುವಲಿ ಲೋಡ್ ಆಗುತ್ತೆ. ಇಷ್ಟೇ ಸರ್ ಮಾಡೋದು. ಇಷ್ಟೇ ಸರ್ ಪಿನ್ ಪರ್ಚೇಸ್ ಮಾಡೋದು ಅಷ್ಟು ಈಸಿ ಸರ್. ಸೊ ಇಲ್ಲಿ ನೀವು ಪರ್ಚೇಸ್ ಮಾಡಾದ್ಮೇಲೆ ಅದು ಸಕ್ಸಸ್‌ಫುಲ್ ಅಂತ ಬರುತ್ತೆ. ಆ ಬಂದಿರ್ತಕ್ಕಂಥ ಪಿನ್ ನಿಮ್ಗೆ ಇಲ್ಲಿ ಬರುತ್ತೆ. ವ್ಯೂ ಅನ್‌ಯೂಸ್ಡ್ ಆಕ್ಟಿವೇಷನ್ ಪಿನ್. 4ಬಿ ಅಲ್ಲಿ ನೀವು ಪರ್ಚೇಸ್ ಮಾಡಿರುವಂತ ಪಿನ್ನು 4ಬಿ ಅಲ್ಲಿ ಬರುತ್ತೆ ಸರ್. ಪರ್ಚೇಸ್ ಮಾಡಾದ್ಮೇಲೆ, ತಗೊಂಡಾದ್ಮೇಲೆ ಪಿನ್ನು ಇಲ್ಲಿ ಬರುತ್ತೆ. ಅದು ಬಂದಿದ್ರೆ ನಿಮ್ಗೆ ತೋರಿಸ್ತಾ ಇದೆ. ಏನಿಲ್ಲ, ಈ 4ಬಿ ಆಪ್ಷನ್‌ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದಿರುತ್ತೆ. ಅಲ್ಲಿ ಕ್ಲಿಕ್ ಟು ಆಕ್ಟಿವೇಟ್ ಅಂತ ಇರುತ್ತೆ. ಕ್ಲಿಕ್ ಟು ಆಕ್ಟಿವೇಟ್‌ಗೆ ಹೋಗಿ ಯಾವ ಐಡಿ ನಂಬರ್ ನೀವು ಗ್ರೀನ್ ಮಾಡ್ಬೇಕಲ್ಲ, ಐಡಿ ನಂಬರ್ ಹಾಕಿ ಯಾವ್ದಾದ್ರು ಪಿಕಪ್ ಸೆಂಟರ್ಸ್ ಕಳಿಸ್ಬೇಕು ಪ್ರಾಡಕ್ಟ್ ಅಂದ್ರೆ ಪಿಕಪ್ ಸೆಂಟರ್ ನಂಬರ್ ಹಾಕ್ಬೋದು. ಇಲ್ಲ ಕಂಪನಿಗೆ ಡೈರೆಕ್ಟ್ ಆಗಿ ಕಳಿಸ್ತೀರಾ, ಕಂಪನಿಗೆ ಕಳಿಸ್ಬೋದು. ಜಸ್ಟ್ ಆಕ್ಟಿವೇಟ್ ಅಂತ ಕ್ಲಿಕ್ ಮಾಡಿದ್ರೆ ಆಕ್ಟಿವೇಟ್ ಆಗ್ಬಿಡುತ್ತೆ ಸರ್. ಬಟ್ ಒನ್ ಟೈಮ್ ಆಕ್ಟಿವೇಟ್ ಮಾಡಾದ್ಮೇಲೆ ಅದನ್ನ ರಿವರ್ಸ್ ಮಾಡಕ್ ಆಗಲ್ಲ. ಇದನ್ನ ನಿಮ್ ತಲೆಯಲ್ಲಿ ಇಟ್ಕೊಂಬಿಡಿ. ಒನ್ ಟೈಮ್ ನೀವು ಆಕ್ಟಿವೇಟ್ ಗ್ರೀನ್ ಮಾಡಾದ್ಮೇಲೆ ಅದನ್ನ ಯಾವುದೇ ಕಾರಣಕ್ಕೂ ರಿವರ್ಸ್ ಮಾಡಕ್ಕಾಗಲ್ಲ. ಆ ಬೈದಲ್ಲೇ ಎಷ್ಟೋ ಜನ ಅಪ್ಲೈನು ನಿಮ್ಗೆ ಅಪ್ಲೋಡಿಂಗ್ ಮಾಡಕ್ ಬಿಡ್ತಾ ಇಲ್ಲ.
ಭಯ ಪಡಕ್ ಹೋಗ್ಬೇಡಿ. ಒಂದ್ಸಲಿ ಲಾಸ್ ಆದ್ರೆ ಎಷ್ಟು ಲಾಸ್ ಆಗ್ಬಿಡುತ್ತೆ ಸರ್? ಒಂದ್ 10,000 ಲಾಸ್ ಆಗುತ್ತಾ? ಬಟ್ ಒಂದ್ಸಲಿ 10,000 ಲಾಸ್ ಆದ್ರೆ ಒಂದ್ 10 ಲಕ್ಷ ದುಡಿಯೋದು ಹೆಂಗೆ ಅಂತ ಕಲಿತೀರಾ. ಹಂಗಂತ ಏನ್ ಭಯ ಪಡಬೇಡಿ. ಏನು ಆಗಲ್ಲ ಸರ್. ಓಕೆನಾ? ಧೈರ್ಯವಾಗಿ ಅಪ್ಲೋಡಿಂಗ್ ಮಾಡಕ್ಕೆ ಶುರು ಮಾಡಿ. ನೀವು ಕಲ್ತಿಲ್ಲ ಅಂದ್ರೆ ನಿಮ್ ಟೀಮ್ ಕಲಿಯಲ್ಲ ಸರ್. ಇನ್ನ ನೋಡ್ತಾ ಇದೀನಿ ಕೆಲವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿರ್ತಕ್ಕಂಥ ಲೀಡರ್ಸ್ ಡಿಪೆಂಡ್. ತುಂಬಾ